ಲೋಕಸಭೆಯಲ್ಲಿಂದು ಹಿರೋಶಿಮಾ ದುರಂತ ಸ್ಮರಣಾರ್ಥ ಗೌರವ ಸಮರ್ಪಿಸಲಾಯಿತು. ಕಲಾಪ ಆರಂಭಕ್ಕೂ ಮುನ್ನ ಈ ವಿಚಾರ ಪ್ರಸ್ತಾಪಿಸಿದ ಸ್ಪೀಕರ್ ಓಂ ಬಿರ್ಲಾ 1945ರ ಆಗಸ್ಟ್ 6ರಂದು ಜಪಾನ್ನ ಹಿರೋಶಿಮಾ ಮತ್ತು ನಾಗಸಾಕಿ ನಗರಗಳ ಮೇಲೆ ನಡೆದ ಪರಮಾಣು ಬಾಂಬ್ ದಾಳಿ ಮಾನವ ಇತಿಹಾಸದ ಬಹುದೊಡ್ಡ ದುರಂತ ಎಂದರು. ಲಕ್ಷಾಂತರ ಮುಗ್ಧ ಜನರನ್ನು ಸಾವಿಗೆ ದೂಡಿದ ಹಾಗೂ ಅಸಂಖ್ಯಾತ ನಾಗರಿಕರ ಆರೋಗ್ಯದ ಮೇಲೆ ಪ್ರಭಾವ ಬೀರಿದ ಘಟನೆ ಪರಮಾಣು ಶಸ್ತ್ರಾಸ್ತ್ರದ ವಿರುದ್ಧ ಜಗತ್ತು ಗಂಭೀರ ಪ್ರತಿರೋಧ ಕೈಗೊಳ್ಳಲು ಕಾರಣವಾಯಿತು. ಸಾಮೂಹಿಕ ವಿನಾಶಕಾರಿ ಅಸ್ತ್ರಗಳಿಂದ ಜಗತ್ತನ್ನು ಮುಕ್ತಗೊಳಿಸಲು ಹಾಗೂ ವಿಶ್ವಶಾಂತಿ ಖಾತ್ರಿಪಡಿಸಲು ದೃಢ ಸಂಕಲ್ಪ ಕೈಗೊಳ್ಳುವುದನ್ನು ಸದನ ಆಗ್ರಹಿಸುತ್ತದೆ ಎಂದು ಹೇಳಿದರು. सामूहिक विनाश के हथियारों से मुक्त करने के लिए अपनी प्रतिबद्धता पुनः दोहराती है तथा परमाणु हथियारों के उन्मूलन तथा वैश्विक शांति और सौहार्द सुनिश्चित करने के लिए अपना दृढ़ संकल्प व्यक्त करती है. अब ये सभा हिरोशिमा और नागासाकी की परमाणु विभीषिका के पीड़ितों के स्मृति में मौन रहेगी. ಬಳಿಕ ಹಿರೋಶಿಮಾ ನಾಗಸಾಕಿ ದುರ್ಘಟನೆಯಲ್ಲಿ ಮೃತರ ಸ್ಮರಣಾರ್ಥ ಸದಸ್ಯರು ಎದ್ದು ನಿಂತು ಮೌನಾಚರಣೆಯ ಮೂಲಕ ಗೌರವ ಸಮರ್ಪಿಸಿದರು. ನಂತರ ಪ್ರಶ್ನೋತ್ತರ ಅವಧಿ ಆರಂಭಗೊಳ್ಳುತ್ತಿದ್ದಂತೆಯೇ ಪ್ರತಿಪಕ್ಷಗಳ ಸದಸ್ಯರು ಗದ್ದಲ ಉಂಟು ಮಾಡತೊಡಗಿದರು. ಸ್ಪೀಕರ್ ಓಂ ಬಿರ್ಲಾ ಸದನದಲ್ಲಿ ರಚನಾತ್ಮಕ ಚರ್ಚೆ ಅಗತ್ಯವಾಗಿದ್ದು ಸದಸ್ಯರ ಪ್ರಶ್ನೆ ಹಾಗೂ ಸರ್ಕಾರದ ಉತ್ತರ ಕುರಿತು ದೇಶದ ಜನತೆ ನಿರೀಕ್ಷಿಸುತ್ತಿದ್ದಾರೆ. ಆದರೆ ನಿರಂತರವಾಗಿ ಕಲಾಪಕ್ಕೆ ಅಡ್ಡಿ ಉಂಟು ಮಾಡುವುದು ಸರಿಯಲ್ಲ ಎಂದರು. ಪ್ರಶ್ನೋತ್ತರ ಅವಧಿ ಮಹತ್ವದ್ದಾಗಿದ್ದು ಜನಪರ ವಿಷಯಗಳ ಕುರಿತು ಚರ್ಚೆ ಸಂವಾದ ನಡೆಯಬೇಕು. ಯಾವುದೇ ವಿಷಯದ ಮೇಲಿನ ಚರ್ಚೆಗೆ ಎಲ್ಲಾ ಸದಸ್ಯರಿಗೂ ಅವಕಾಶ ನೀಡಲಾಗುವುದು. ಆದರೆ ಪದೇ ಪದೇ ಗದ್ದಲ ಉಂಟು ಮಾಡುವುದು ಸಂಸದೀಯ ಘನತೆಗೆ ತಕ್ಕದಲ್ಲ. ಸದಸ್ಯರು ಸದನದ ಪರಂಪರೆ ಅನುಸಾರ ವರ್ತಿಸಬೇಕು ಎಂದರು. ಸುಗಮ ಕಲಾಪಕ್ಕೆ ಅವಕಾಶ ನೀಡುವಂತೆ ಹಲವು ಬಾರಿ ಮನವಿ ಮಾಡಿದರು. ಗದ್ದಲ ಮುಂದುವರೆದಾಗ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿದರು. और आपका अच्छा आचरण भी नहीं है. देश इस आचरण को देख रहा है. मेरा पुनः आग्रह है आप सदन चलाने में सहयोग करें. मैं सदन को चलाऊंगा. हर मुद्दे हर विषय पर हर विधेयक पर पर्याप्त समय आपको मिलेगा. आप चर्चा संवाद में अपनी बात की अभिव्यक्ति कर सकते हैं. आप सदन नहीं चलाना चाहते, ये सदन का आचरण आपका उचित नहीं है. मैं पुनः आग्रह कर रहा हूं सदन की कार्रवाई आज 2 बजे तक के लिए स्थगित की जाती है. ಬಳಿಕ ಸದನ ಸೇರಿದಾಗ ವಿವಿಧ ಸಚಿವರು ಸದನದ ಕಾರ್ಯಕಲಾಪ ಕುರಿತ ಕಾಗದ ಪತ್ರಗಳನ್ನು ಮಂಡಿಸಿದರು. सूचना के लिए अनुमति प्रदान नहीं की है. मेरे नाम के सामने उल्लेखित पत्रों को सदन के पटल पर रखता हूँ. 3 on the table of the house. Thank you. क्रम संख्या 4 पर मेरे नाम के सामने उल्लेखित कागजात सदन के पटल पर रखता हूँ. ನಂತರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತೆರಿಗೆ ಮತ್ತು ಇತರ ಕಾಯ್ದೆಗಳ ತಿದ್ದುಪಡಿ ಮಸೂದೆ 2026 ಮಂಡಿಸಿದರು. ಈ ಮಸೂದೆ 2007ರ ಪಾವತಿ ವ್ಯವಸ್ಥೆ ಕಾನೂನು, 2025ರ ಆದಾಯ ತೆರಿಗೆ ಕಾನೂನು ಮತ್ತು 2026ರ ಹಣಕಾಸು ಕಾನೂನಿಗೆ ತಿದ್ದುಪಡಿ ತರಲಿದೆ. ಪ್ರಸಕ್ತ ಜಾಗತಿಕ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಪ್ರಮುಖ ವಲಯಗಳಿಗೆ ಯಾವುದೇ ತೊಂದರೆಯಾಗದಂತೆ ಭದ್ರತೆ ಒದಗಿಸುವುದು ಹಾಗೂ ಆಂತರಿಕ ಆರ್ಥಿಕತೆ ಸುಸ್ಥಿರತೆಯನ್ನು ಖಾತ್ರಿಪಡಿಸುವುದು ಮುಂತಾದ ಅಂಶಗಳನ್ನೊಳಗೊಂಡಂತೆ ಈ ವರ್ಷದ ಜೂನ್ನಲ್ಲಿ ಹೊರಡಿಸಲಾದ ಸುಗ್ರೀವಾಜ್ಞೆ ಹಿನ್ನೆಲೆಯಲ್ಲಿ ಈ ತಿದ್ದುಪಡಿ ಮಸೂದೆ ಮಂಡಿಸಲಾಗಿದೆ. ಬಳಿಕ ಧ್ವನಿ ಮತದ ಮೂಲಕ ಮಸೂದೆಗೆ ಸದನ ಅಂಗೀಕಾರ ನೀಡಿತು. प्रश्न यह है कि विधेयक को पारित किया जाए. जो सदस्य इसके पक्ष में है वो हाँ कहें, जो सदस्य विरोध में है वे ना कहें. मेरे विचार में निर्णय हाँ वालों के पक्ष में हुआ, हाँ वालों के पक्ष में हुआ. प्रस्ताव स्वीकृत हुआ और विधेयक पारित हुआ. ಇದೇ ವೇಳೆ ಪ್ರತಿಪಕ್ಷಗಳ ಸದಸ್ಯರ ಗದ್ದಲ ಹೆಚ್ಚಾದಾಗ ಪೀಠಾಸೀನಾಧಿಕಾರಿ ಸಂಧ್ಯಾ ರಾಯ್ ಕಲಾಪವನ್ನು ನಾಳೆಗೆ ಮುಂದೂಡಿದರು.